We want to thank you too, sir. Happy Teachers Day, sir. Our difficult times. Thank you, Happy Teachers Day, sir. We have made learning fun and excitement. Happy Teachers Day, sir. Made day. Good morning and happy Teachers Day. Good morning, students. ಸ್ವಲ್ಪ ಸೈಲೆಂಟ್ ಆಗಿದ್ರೆ ಮಾತ್ರ ನಾನು ಮಾತಾಡೋದು. ಸೊ ನಿಮ್ಗೆ ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೆ ಹೊರಗಡೆ ಹೋಗಿ, ಇಲ್ಲ ನಾನು ಹೊರಗಡೆ ಹೋಗ್ತೀನಿ. ನಾನು ಮಾತಾಡುವಾಗ ಯಾವಾಗ ಅಷ್ಟೇ ನಿಶ್ಶಬ್ದವಾಗಿರ್ಬೇಕು. ಯಾವಾಗಲೂ ಕಾಲೇಜ್ ಸ್ಟೂಡೆಂಟ್ಸು ಪ್ಯಾರಡೈಸ್ ಮಕ್ಕಳು ಅಂದರೆ ಡಿಸಿಪ್ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಸೈಲೆಂಟ್ ಆಗಿರಬೇಕು. ಮೀಡಿಯಾ ಮಿತ್ರರಿದ್ದಾರೆ, ಎಲ್ಲರೂ ವಾಚ್ ಮಾಡ್ತಾರೆ. ಎಂಥ ಸ್ಟೂಡೆಂಟ್ಸ್ ಅಪ್ಪ ಅವರು ಎಷ್ಟು ಡಿಸಿಪ್ಲೈನ್ ಆಗಿ ಎಷ್ಟು ತುಂಬ ಚೆನ್ನಾಗಿ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರೆ ಅಂತ. ಸೊ ಯಾವಾಗಲೂ ಅಷ್ಟೇ ನೀವು ಆಲ್ ದ ಯಂಗ್ celebrating very good manner. Maybe they sang the song is a very nice, beautiful song, and you dance, all the activities they did. It's really very good for what you are doing. ತುಂಬ ಚೆನ್ನಾಗಿ ನಿಮ್ಮ ಟೀಚರ್ಸ್ಗೋಸ್ಕರ ವರ್ಷದ ಕಾಲ ನಿಮಗೆ ಒಳ್ಳೆ ವಿದ್ಯಾ ಜ್ಞಾನನ ಒದಗಿಸ್ತೋ ಟೀಚರ್ಸ್ಗೋಸ್ಕರ ಒಂದು ದಿವಸ ನೀವು ಟೈಮ್ ತಗೊಂಡು ಇಷ್ಟು ತುಂಬ ನೀಟಾಗಿ ಪ್ರೋಗ್ರಾಮ್ನ ಅರೇಂಜ್ ಮಾಡಿ ಅವ್ರನ್ನ ಎಷ್ಟು ಆ್ಯಂಗಲಲ್ಲಿ ಸಂತೋಷ ಪಡಿಸ್ಬೋದು ಅಂತ ನೀವು ಡಿಸೈಡ್ ಮಾಡಿ ಅವರಿಗೆ ಇವತ್ತು ಇಷ್ಟು ಸಂತೋಷ ಪಡಿಸ್ತಾ ಇರೋದ್ರಿಂದ ನಿಮಗೆ ನಿಜವಾಗಲೂ ಆಸ್ ಎ ಮ್ಯಾನೇಜ್ಮೆಂಟ್ ಕಡೆಯಿಂದ ಬಯಸ್ತೀನಿ. ನಿಮಗೂ ಕೂಡ ದೇವರು ಆಯುಷು ಆರೋಗ್ಯ ಇಟ್ಕೊಂಡು ಎಲ್ಲ ಕೊಡಲಿ. ಇದೇ ಥರ ಮುಂದೆ ಹೈಯರ್ ಎಜುಕೇಶನ್ ಪ್ರೋಗ್ರಾಮ್ ನಿಮ್ಮ ಒಂದು ಟೀಚರ್ಸ್ನ ಯಾವಾಗೂ ಗುರುತಿಸ್ಬೇಕು. ಯಾವಾಗೂ ಅಷ್ಟೇ ಏನು ಹೇಳ್ತಾರಪ್ಪ ಅಂದರೆ, ಗುರುವು ಹಿಂದುಗಡೆನೆ ನಾವು ಏನೇ ಒಂದು ಕಲಿಬೇಕಂದ್ರೆ ಅದರ ಹಿಂದುಗಡೆ ಗುರು ಇರಲೇಬೇಕು. ಅದಕ್ಕೆ ನೀವು ನನ್ನ ಶ್ಲೋಕದಲ್ಲಿ ನೋಡಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂದರೆ ಗುರುವೇ ಬದು. ಗುರುವಿಗೆ ಯಾರು ಒಳ್ಳೆ ಬೆಲೆ ಕೊಡ್ತಾರೋ, ಗುರುವಿಗೆ ಯಾರು ಕ್ಲಾಸ್ ಬಂದ ತಕ್ಷಣನೇ ಅವರಿಗೆ ಯಾರು ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೋ ಆಟೋಮೆಟಿಕ್ ಆಗಿ ಅವರಲ್ಲಿರುವಂಥ ಜ್ಞಾನನ ನಾವು ಗ್ರ್ಯಾಪ್ ಮಾಡ್ಬೋದು. ಅವರಲ್ಲಿರುವಂಥ ಜ್ಞಾನನ ನಾವು ಇಮಿಡಿಯೇಟ್ ಆಗಿ ತಗೋಬಹುದು. ಸೊ ನಿಮ್ಗೆ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಇರುತ್ತೆ ನೋಡಿ. ಟೀಚರ್ಸ್ ಟೀಚ್ ಮಾಡ್ತಾ ಇರ್ತಾರೆ. ಫಸ್ಟ್ ಬೆಂಚ್ ಸೆಕೆಂಡ್ ಬೆಂಚ್ ಅಲ್ಲಿರೋ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ. ನಾರ್ಮಲ್ ಆಗಿ ನೀವು ನೋಡಿ, ಫಸ್ಟ್ ಬೆಂಚ್ ಸೆಕೆಂಡ್ ಬೆಂಚ್ ಅಲ್ಲಿ, ಲಾಸ್ಟ್ ಬೆಂಚ್ ಅಲ್ಲಿರುವಂತ ಮಕ್ಕಳು ಸ್ಕೋರ್ ಚೆನ್ನಾಗಿ ಮಾಡಲ್ಲ. ಯಾಕೆಂದ್ರೆ ಅವ್ರು ಫಸ್ಟೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಾನು ದೂರ ಇರ್ತೀನಿ ಟೀಚರ್ಗಿನ್ನ ಅಂತ. ಯಾವಾಗ ಟೀಚರ್ಗಿನ್ನ ದೂರ ಹೋಗ್ತಾರೋ
ಅವರಲ್ಲಿರುವಂಥ ಡಿಸ್ಟೆನ್ಸ್ ದೂರ ಹೋದಷ್ಟು ಅವರಲ್ಲಿರುವಂಥ ಜ್ಞಾನನ ಸ್ವೀಕಾರ ಮಾಡೋಕ್ಕಾಗಲ್ಲ, ಗ್ರಾಪ್ ಮಾಡೋಕ್ಕಾಗಲ್ಲ, ಅದು ಸಿಗಲ್ಲ. ನಿಯರ್ ಇದ್ರೆ ಮಾತ್ರ. ಅದಕ್ಕೆ ಫಸ್ಟ್ ಬೆಂಚ್ ಸೆಕೆಂಡ್ ಬೆಂಚ್ ಅಲ್ಲಿ ಇರುವಂಥ ಸ್ಟೂಡೆಂಟ್ಸು ಆಲ್ವೇಸ್ ದೇ ಸ್ಕೋರ್ ಗುಡ್ ಮಾರ್ಕ್ಸ್. ಬಟ್ ಟೀಚರ್ ಮಾತ್ರ ಪಾಠ ಮಾಡೋದು ಎಲ್ಲರಿಗೂ ಒಂದೇ ತರನೇ. ಟೀಚರ್ ಫಸ್ಟ್ ಬೆಂಚ್ ಅಲ್ಲಿ ಇರೋರಿಗೆ ಲಾಸ್ಟ್ ಬೆಂಚ್ ಅಲ್ಲಿ ಇರೋರಿಗೆ ಡಿಫ್ರೆಂಟ್ ಆಗಿ ಟೀಚ್ ಮಾಡಲ್ಲ. ಟೀಚರ್ ಟೀಚ್ ಮಾಡ್ತಾ ಇರೋದು ಒಂದೇ ಸಮಾನನೇ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಪ್ಪ ಹೇಳ್ತೇನೆ ಅಂದ್ರೆ, ನಾನು ಇವಾಗ ಮಾತಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಮೈ ವಾಯ್ಸ್ ವಿಲ್ ಕನ್ವರ್ಟ್ ಟು ದ ವೇವ್ಸ್. ನನ್ನ ಒಂದು ಭಾಷೆ ಇವಾಗ ವೇವ್ಸ್ ಕನ್ವರ್ಟ್ ಆಗುತ್ತೆ. ಸೊ ಅದು ಏನಾಗುತ್ತೆ ಅಂದ್ರೆ, ಎಷ್ಟು ಜನ ಶ್ರದ್ಧೆ, ಎಷ್ಟು ಜನ ಹತ್ರದಲ್ಲಿ ಇರ್ತಾರೋ ಅವರಿಗೆ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಜನ ಹಿಂದ್ಗಡೆ ಇದ್ದು ಅವ್ರ ಮೈಂಡ್ ಬೇರೆ ಕಡೆ ಸುಮ್ಮನೆ ಏನೋ ಕ್ಲಾಸ್ ರೂಮಲ್ಲಿ ಕುತ್ಕೊಂಡಿದ್ದೀನಿ ಏನೋ ಜ್ಞಾನ ಮಾಡ್ಕೊಂಡಿದ್ರೆ ಏನಂತಂದ್ರೆ ಅದು ಅವ್ರಿಗೆ ರಿಸೀವ್ ಮಾಡ್ಕೊಳ್ಳೋದು. ಸೊ ಅದರಿಂದ ನನ್ನ ಭಾಷೆನ ನಾನು ಮಾತಾಡ್ತಿರೋದು ಮಾತ್ರ ಒಂದೇ ಇರ್ಬೋದು, ಬಟ್ ಅದು ಯಾವ ತರ ರಿಸೀವ್ ಮಾಡ್ಕೊತಾರೋ ಆ ತರ ಅವ್ರಿಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಇಲ್ಲಿ 100 ಜನ ಇದ್ದೀರ, 100 ಚಾಕ್ಲೇಟ್ ಎಸಿತೀನಿ ಒಂದೇ ಸಲ. ಬಟ್ 100 ಜನ ನೀವು ಒಂದು ಅಟ್ ಟೈಮ್ ಒಂದೇ ಸಲ ನೀವು ತಗೊಳಕ್ಕಾಗಲ್ಲ. ಒಬ್ಬರು 4 ತಗೊಂತಾರೆ, ಒಬ್ಬರು ಸಿಗೋದೇ ಸಿಗಲ್ಲ. ಬಟ್ ಯಾರು 4 ತಗೊಂತಾರೆ ಅಂದ್ರೆ ಅವ್ರು ಇಂಟ್ರೆಸ್ಟ್ ಆಗಿರ್ತಾರೆ. ಯಾವಾಗ ಚೇರ್ಮನ್ ಸರ್ ಚಾಕ್ಲೇಟ್ ಹಾಕ್ತಾರೆ, ಯಾವಾಗ ಚೇರ್ಮನ್ ಸರ್ ಚಾಕ್ಲೇಟ್ ಹಾಕ್ತಾರೆ ಅಂತ ಆ ತರದಿಂದ ಯಾರು ಕಾಯ್ತಾ ಇರ್ತಾರೋ ಅವ್ರು ಚಕ್ಕರ್ ತಗೊಂಡ್ಬಿಡ್ತಾರೆ. ಎಲ್ಲೋ ನೋಡ್ಕೊಂಡಿರೋರು ಆಮೇಲೆ ಹುಡುಕಾಡ್ತಾ ಇರ್ತಾರೆ, ಅದಿರಲ್ಲ. ಸೊ ಯಾವಾಗೂ ಅಷ್ಟೇ ನಿಮ್ಮ ಟೀಚರ್ಸ್ಗೆ ನೀವು ಏನು ಆಕ್ಟಿವಿಟೀಸ್ ಮಾಡಿ ಇವತ್ತು ಒಂದು ದಿವಸ ಸಂತೋಷ ಪಡ್ತಾರೋ ಅನ್ನೋದೆಲ್ಲ ಇಂಪಾರ್ಟೆಂಟು. ವರ್ಷೊಂಬತ್ತು ಕಾಲ ಕೂಡ ನಿಮ್ಮ ಟೀಚರ್ಸ್ಗೆ ತುಂಬಾನೇ ವ್ಯಾಲ್ಯೂ ಕೊಡಬೇಕು, ತುಂಬಾನೇ ಅವರಿಗೆ ಒಂದು ಮಾದರಿಯಾಗಿ ನೀವು ನಡ್ಕೋಬೇಕಂದಾಗ ಪ್ರತಿ ದಿವಸ ಕೂಡ ಇದೇ ತರ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ಯಾಕಂದ್ರೆ ಟೀಚರ್ ಇಸ್ ದ ಸೆಕೆಂಡ್ ಮದರ್. ಆ ತಾಯಿ, ನಿಮ್ಮ ತಾಯಿ ಜನ್ಮ ಕೊಟ್ಟಿರ್ತಾರೆ, ಬಟ್ ಜ್ಞಾನ ಭಂಡಾರನ ತುಂಬೋದು ಯಾರಪ್ಪ ಅಂದ್ರೆ ಸೆಕೆಂಡ್ ಮದರ್, ಅಂದ್ರೆ ಈ ತಾಯಿ. ಸೊ ನಮ್ಮಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ 25 years ಇಟ್ಸ್ ಎ ಕಲಿಕೆ ಅಂತಾರೆ. ಅಂದ್ರೆ ವಾಟ್ 25 years ಓನ್ಲಿ ವಿ ಆರ್ ಲರ್ನರ್ಸ್. 25 ವರ್ಷಗಳ ಕಾಲ ನಾವು ಕಲಿಯೋರು. ನಮ್ಮ ಲೈಫ್ ಎಷ್ಟಪ್ಪ ಅಂದ್ರೆ 100 years. ಅದನ್ನ ನಾವು ಯಾವ ತರ ಬೇಕಾದ್ರೆ ಆ ತರ ಯೂಸ್ ಮಾಡ್ಕೋಬಹುದು. ಕುಡ್ದು 25 ವರ್ಷಕ್ಕೆ ಹೋಗ್ಬೋದು. ನಮ್ಮ ಲೈಫ್ನ ನಾವು ಯಾವ ತರ ಬೇಕಾದ್ರೆ ಕೂಡ ಮಾಡ್ಕೋಬಹುದು. 100 ವರ್ಷ ದಾಟಿದವರು ಕೂಡ ಇದ್ದಾರೆ. ಸೊ ನಮ್ಮ ಒಂದು ಪ್ರಾಕ್ಟೀಸ್ಗಳು, ನಮ್ಮ ಒಂದು ಇದು ಯಾವ ತರ ಇರ್ಬೇಕಂದಾಗ 25 ವರ್ಷ ನಾವು ಏನು ಕಲಿತೀವೋ 75 ವರ್ಷ ಅದನ್ನ ರಿಪ್ಲೇಸ್ ಮಾಡ್ಕೋಬಹುದು. ಸೊ ಈ 25 ವರ್ಷ ಏನ್ ಕಲಿಬೇಕು, ಏನ್ ಕಲಿಬಹುದು? ಈ 25 ವರ್ಷ ನೀವು ಎಜುಕೇಶನ್ ಮತ್ತೆ ಡಿಸಿಪ್ಲೈನು, ಅಪ್ಪ ಅಮ್ಮ ನೋಡಿದ್ರೆ ಎಷ್ಟು ಭಯ ಭಕ್ತಿಯಿಂದ ನಡ್ಕೋಬೇಕು ಅನ್ನೋದನ್ನ ಈ ಏಜ್ ಅಲ್ಲಿ ನೀವು ಕಲಿತ್ರೆ ಮಾತ್ರ ನಿಮ್ಗೆ ಉತ್ತಮ ಸ್ಥಾನಗಳು ಸಿಗೋದು. ಏನೋ ಬಂದಿದ್ದೀವಿ, ಕಾಲೇಜ್ ಬಂದಿದ್ದೀವಿ, ನಾವು ಹೋಗ್ತೀವಿ, ಪಾಸ್ ಆದ್ರೂ ಪರವಾಗಿಲ್ಲ, ಪಾಸ್ ಆಗಿಲ್ಲ ಅನ್ನೋ ಪರವಾಗಿಲ್ಲ ಅಂದ್ರೆ ಅಲ್ಲ. ಕಾಲೇಜ್ಗೆ ನಮ್ಮ ತಂದೆ ತಾಯಿ ಏನು ಕಳಿಸಿದ್ದಾರೆ, ನಾನು ಏನು ನನಗೆ ಇಲ್ಲಿ ಸಿಗುತ್ತೆ, ಎಷ್ಟು ನಾನು ಇದರಿಂದ ಸಂಪಾದನೆ ಮಾಡ್ಕೋಬಹುದು ಅಂತ ಯಾರು ಇರುತ್ತೋ ಅವರು ಮಾತ್ರನೇ ಉತ್ತಮ ಸ್ಥಾನಗಳಿಗೆ ಹೋಗ್ಬೇಕಾಗೋದು. ಇನ್ನು ನಾವು ನಮ್ಮ ಇವಾಗ ಟೀಚರ್ ಡೇ ಸೆಲೆಬ್ರೇಷನ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಮೆಮರೀಸ್ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆನ ಇಟ್ಕೊಂಡು ಇವತ್ತು ನಾವು ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅವ್ರು ಹೋದ್ಮೇಲೆ ಎಷ್ಟು ಜನ ಹೋಗ್ತಿದಾರೋ, ಯಾಕೆ ಅವ್ರ ಬರ್ತ್ಡೇಗಳೆಲ್ಲ ಯಾಕೆ ಸೆಲೆಬ್ರೇಟ್ ಮಾಡಲ್ಲ ಹೇಳಿ? Those days they don't have history, they created history. You people are, you have the history book, you are reading history, but you are not creating the history. What is the difference between those people and ours? ಅವರಿಗೆ ಹಿಸ್ಟ್ರಿ ಇರಲಿಲ್ಲ, ಕಥೆಗಳಿರಲಿಲ್ಲ, ಸ್ಟೋರಿ ಇರಲಿಲ್ಲ, ಓದು ವಿದ್ಯಾವಂತರು ಇರಲಿಲ್ಲ. ಆ ಕಾಲದಲ್ಲಿ ಕ್ರಿಯೇಟೆಡ್ ಹಿಸ್ಟ್ರಿ. ನಿಮಗೆ ಹಿಸ್ಟ್ರಿ ಟೀಚರ್ ಇದ್ದಾರೆ, ಹಿಸ್ಟ್ರಿ ಬುಕ್ ಇದೆ, ಹಿಸ್ಟ್ರಿ ಓದ್ತೀರಾ, ಬಟ್ ಯು ಆರ್ ನಾಟ್ ಕ್ರಿಯೇಟಿಂಗ್ ದ ಹಿಸ್ಟ್ರಿ ಅಂತ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅವರು ನಮ್ಗೆ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಹೇಳಿ? ಶ್ರದ್ಧೆ, ಭಕ್ತಿ, ಭಯ,
ಎಲ್ಲಿ ಈ ಮೂರು ಇರ್ತದೋ ಅಲ್ಲಿ ಯಾವಾಗಲೂ ದೇವರು ಇರ್ತಾರೆ, ಯಾವಾಗಲೂ ನಮಗೆ ಒಳ್ಳೇದಾಗುತ್ತೆ. ಸೊ ದಯವಿಟ್ಟು ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟೀಚರ್ಸ್ಗೆ ದಿವಸ ಟೀಚರ್ಸ್ಗೂ ಅಷ್ಟೇ, ಈ ಒಂದು ಟೀಚರ್ಸ್ ಆಫೀಸ್ ನೋಬಲ್ ಪ್ರೊಫೆಷನಲ್ ಅಂತಾರೆ. ಈ ಒಂದು ಜಾಬ್ಗೆ ಇವರು ಬಂದಿದ್ದಾರೆ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಗಾಡ್ ಗಿಫ್ಟ್. ಎಷ್ಟೋ ಜನ ಎಷ್ಟೋ ಜಾಬಲ್ಲಿ ದುಡ್ಡು ಸಂಪಾದನೆ ಮಾಡಬಹುದು, ಬಟ್ ಯು ಪೀಪಲ್ ಆರ್ ವಾಟ್ ಯು ಆರ್ ಡೂಯಿಂಗ್, ವಾಟ್ ಯು ಆರ್ ಕ್ರಿಯೇಟಿಂಗ್ ಫಾರ್ ದಿಸ್ upcoming generation students. Now it is amazing. You can't measure for anywhere this. ಇಂಥ ಒಂದು ವೃತ್ತಿ, ಇಂಥ ಒಂದು ಜಾಬ್ ಭಗವಂತ ನಿಮಗೆ ಕೊಟ್ಟಿದ್ದಾರಂದ್ರೆ ಗಾಡ್ ಗಿಫ್ಟ್ ನಿಮಗೆ. ಬಟ್ ಇದನ್ನ ನೀವು ಎಷ್ಟು ನೀವು ಇಲ್ಲಿ ಒಳ್ಳೆ ಓದೋರು ಇರ್ತಿದ್ದಾರೆ, ಓದಿರೋರು ಇರ್ತಾರೆ, ಹುಟ್ಟಾಟ ಮಾಡೋರು ಇರ್ತಾರೆ, ತೀಟೆ ಮಾಡೋರು ಇರ್ತಾರೆ. ಬಟ್ ಆಸ್ ಎ ಮದರ್ಗೆ ಇಬ್ಬರು ಮಕ್ಕಳು 3 ಜನ ಮಕ್ಕಳಿದ್ರೆ ಓದೋರು ಇಂಪಾರ್ಟೆಂಟ್, ಓದಿರೋರು ಇಂಪಾರ್ಟೆಂಟ್, ತೀಟೆ ಮಾಡೋರು ಇಂಪಾರ್ಟೆಂಟ್. ಅದೇ ಥರ ಆಸ್ ಎ ಮದರ್ ರೋಲ್ ದೇವರು ಕೊಟ್ಟಿರುವಾಗ ಈ ಮಕ್ಕಳನ್ನೆಲ್ಲ ಯಾರು ಚೆನ್ನಾಗಿ ಓದೋರಿಗೆ ಏನು ಮಾಡಬೇಕು, ಓದಿರೋರಿಗೆ ಏನು ಮಾಡಬೇಕು, ಸೊ ಎಲ್ಲರೂ ಒಂದು ಈಕ್ವಲ್ ಆಗಿ ತಗೊಂಡೋಗಿ ಎಲ್ಲರನ್ನೂ ನಾವು ಒಳ್ಳೆ ಸಿಟಿಸನ್ ಆಗಿ, ನಾವು ಏನು ಜಾಬ್ ಹೋಗ್ತಾರೋ, ಇಂಜಿನಿಯರ್ ಆಗ್ತಾರೋ, ಡಾಕ್ಟರ್ ಆಗ್ತಾರೋ, ಮೆಡಿಕಲ್ ಫೀಲ್ಡ್ಗೆ ಹೋಗ್ತಾರೋ ನಮ್ಗೆ ಬೇಕಾಗಿಲ್ಲ. ಬಟ್ ನಾವು ಒಳ್ಳೆ ಸಿಟಿಸನ್ ಆಗಿ ಹೊರಗಡೆ ಕೊಟ್ಟರೆ ಸಾಕು. ದೇಶಕ್ಕೆ ಒಂದು ಕೊಡುಗೆ ಕೊಟ್ಟರೆ, ಕೊಡುಗೆ ಅಂದರೆ ಏನಪ್ಪ ಅಂದರೆ ಒಳ್ಳೆ ಸಿಟಿಸನ್, ಏನಾದರೂ ಆಗಲಿ ಒಳ್ಳೆ ಮಗು ಆಗಬೇಕು ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡು ಏನೇ ಒಂದು ಅವರು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡ್ತಾರೆ. ಯಾಕಂದರೆ ಏಜ್ ಅಂತ ಆ ಏಜ್ ಟೀನ್ ಏಜಲ್ಲಿ ಈ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡ್ತಾರೆ. ಅದನ್ನೆಲ್ಲ ನೀವು ಕೂಡ ನಮ್ಮ ಮಕ್ಕಳೇ ಅಂತ ಹೊಟ್ಟೆನಲ್ಲಿ ಹಾಕ್ಕೊಂಡು ಆ ಮಕ್ಕಳನ್ನು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೋ ಅಷ್ಟು ನಿಮಗೆ ನಾನು ಹೇಳಿದ್ದೀನಲ್ವ ಒಳ್ಳೆಯದಾಗುತ್ತೆ. ಟೀಚರ್ಸ್ ತುಂಬಾ ಯಾವತ್ತೂ ಅಷ್ಟೇ. ನಿನ್ನೆ ನಾನು ಇದಕ್ಕೆ ಎಲೆಕ್ಟ್ರಾನಿಕ್ಸ್ ಸಿಟಿ ಹತ್ರ ಅಜ್ಮೀರ್ ಹತ್ರ ನಿಂತ್ಕೊಂಡಿದ್ದೀನಿ. ಒಂದು ಸಾರ್ ನಮಸ್ಕಾರ ಸರ್, ಯಾರಪ್ಪ ಇವರು ಅಂತ ನೋಡಿದ್ರೆ, ಸರ್ ನಾನು ನಿಮ್ಮ ಸ್ಟೂಡೆಂಟ್ ಸರ್, ನೀವು ಹೊರಟೋಗ್ಬಿಟ್ಟಿದ್ದೀರಿ ಸರ್, ಬ್ಲೆಸ್ ಮಾಡಿ ಸರ್. ನೋಡಿ ನಾವು ಮರ್ತು ಬಿಡ್ತೀವಿ, ಆ ಮಕ್ಕಳು ಮರೆಯೋದು, ಅವ್ರು ಮರೆಯೋದು. ನಮಗೆ ಸಾವಿರಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ನೀವು ಕೊಡಿರುವಂಥ ವಿದ್ಯ ಎಲ್ಲೋ ಒಂದು ಜಾಗದಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅವ್ರು ನಮ್ಮನ್ನು ಯಾವತ್ತೂ ಮರೆಯಲ್ಲ. ಎರಡು ಕಡೆ ಅವರು ಅಷ್ಟೇ ಟೀಚರ್ಸ್ಗೆ ಒಳ್ಳೆಯ ಗೌರವ ಕೊಡಬೇಕು, ನೀವು ಅಷ್ಟೇ ನಮ್ಮ ಮಕ್ಕಳಂತೇಳಿ ಆ ಮಕ್ಕಳನ್ನ ಆದಷ್ಟು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗಲೇಬೇಕು ಅಂತೇಳಿ ಈ ಟೀಚರ್ಸ್ ಡೇನಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು. ಎಲ್ಲರಿಗೂ ಒಂದು ಸಲ ಮತ್ತೆ ಒಂದ್ಸರಿ ಹ್ಯಾಪಿ ಟೀಚರ್.
ಬಯಸ್ತೀರಾ ಸರ್? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಈ ದಿನ ಶಿಕ್ಷಕರ ದಿನಾಚರಣೆ ಮತ್ತು ಗೌರಿ ಗಣೇಶದ ಶುಭಾಶಯಗಳು ಕರ್ನಾಟಕ ಸಮಸ್ತ ಜನಗಳಿಗೆ ನಮ್ಮ ಕಡೆಯಿಂದ, ಪ್ಯಾರಡೈಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಕಡೆಯಿಂದ. ಶಿಕ್ಷಕರ ದಿನಾಚರಣೆ ಅಂದರೆ ಸೊ ಏನೋ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಲ್ಲ ಇದು. ಸೊ ಇದು ವರ್ಷೊಂಬತ್ತು ಕಾಲ ಮಕ್ಕಳಿಗೋಸ್ಕರ ನಮ್ಮ ಶಿಕ್ಷಕರು ಪ್ರತಿ ದಿವಸ ಎಷ್ಟು ಶ್ರಮೆ ಪಟ್ಟು ಆ ಮಕ್ಕಳ ಜೊತೆಯಲ್ಲಿದ್ದು ಮಕ್ಕಳಿಗೆ ಒಂದು ಶಿಕ್ಷಣ ಅಂದರೆ ಮೌಲ್ಯಗಳು ಅಂತ, ಮೌಲ್ಯಗಳನ್ನ ಅವ್ರ ಜೊತೆಯಲ್ಲಿ ಶೇರ್ ಮಾಡಿಕೊಂಡು ಆ ಮಕ್ಕಳನ್ನು ಒಂದು ಸೊಸೈಟಿಗೆ ಕೊಡುಗೆ ಕೊಡೋ ಥರ ಒಂದು ಒಳ್ಳೆ ವ್ಯಕ್ತಿಗೆ ಪ್ರಜೆಗಳಾಗಿ ತಿದ್ದಿ ಆ ತಂದೆ ತಾಯಿಗೂ ಮತ್ತು ಸೊಸೈಟಿಗೂ ಕೊಡೋದು ಅಷ್ಟು ಸುಲಭ ಅಲ್ಲ. ನಾನು ಆವಾಗೇ ಹೇಳಿದೆ, ತಾಯಿ ಜನ್ಮ ಕೊಡ್ತಾರೆ, ಗುರುಗಳು ಅವ್ರಿಗೆ ಜ್ಞಾನನ ತುಂಬಬೇಕು ಅಂತ. ಸೊ ಆ ಒಂದು ರೀತಿಯಲ್ಲಿ ನಮ್ಮ ಶಿಕ್ಷಕರು ತುಂಬಾ ಶ್ರಮ ಪಡ್ತಾರೆ. ಆ ಇದರಲ್ಲಿ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಏನು ಮಾಡಿದ್ದಾರೆ ಅಂದರೆ, ಅವರು ಒಬ್ಬ ಶಿಕ್ಷಕರಾಗಿ ದೇಶಕ್ಕೆ ಒಳ್ಳೆಯ ಕೊಡುಗೆ ಕೊಟ್ಟಿರುವಂಥವರಾಗಿ ಅವರು ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಹೋದರೆ, ಈ ಬರ್ತ್ಡೇನ ನಾನು ಟೀಚರ್ಸ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡೋಣ ದೇಶ ಅಂತೇಳಿ ಅವರು ಶಿಕ್ಷಕರ ದಿನಾಚರಣೆ ಅಂಥೇಳಿ ಇದನ್ನು ಅವರು ಕೊಟ್ಟಿರುವಂಥ ಕೊಡುಗೆ ಇದು. ಸೊ ಪ್ರತಿಯೊಬ್ಬ ಟೀಚರು ಕೂಡ ಅವರು ಏನು ದೃಷ್ಟಿನಿಂದ ಇದನ್ನು ಒಂದು ಕ್ರಿಯೇಟ್ ಮಾಡಿದ್ರು, ಆ ಒಂದು ದೃಷ್ಟಿನಿಂದ ಇದನ್ನು ನಮಗೆ ಒಂದು ಕೊಡುಗೆ ಥರ ಕೊಟ್ಟರು, ಆ ಒಂದು ರೀತಿಯಲ್ಲಿ ಅವರು ಕೂಡ ಇವತ್ತು ಶಿಕ್ಷಕ ದಿನಾಚರಣೆ ಶಿಕ್ಷಕರೆಲ್ಲ ಕೂಡ ಎಷ್ಟೋ ಮನೆಗಳಲ್ಲಿ ಅವರಿಗೆ ಬರ್ತ್ಡೇ ಅಂತ ಗೊತ್ತಿರಲ್ಲ, ಬಟ್ ಎಲ್ಲ ದೇಶ ಅಂತ ಒಟ್ಟಿಗೆ ಸೇರಿ ಅಂತ ಅವರಿಗೆ ಒಂದು ಬರ್ತ್ಡೇ ಮಾಡ್ಕೊಳೋಂಥ ಶಿಕ್ಷಕರ ದಿನಾಚರಣೆ ಮಾಡ್ಕೊಳೋಂಥ ಒಂದು ಶಕ್ತಿ ತುಂಬಿದೆ ಅಂದರೆ ನಿಜವಾಗ್ಲೂ ನಮ್ಮಲ್ಲಿ ಇನ್ನೂ ಮೌಲ್ಯಗಳಿದೆ ಅಂತ ಅರ್ಥ. ಸೊ ಆ ರೀತಿಯಲ್ಲಿ ಶಿಕ್ಷಕರು ಕೂಡ ಏನು ಮಾಡಬೇಕು, ಬೇರೆ ಬಂದ್ವಿ ಪಾಠ ಮಾಡಿದ್ವಿ ಓದ್ವಿ ಅನ್ನೋದಲ್ಲ. ಸೊ ಎಷ್ಟೋ ಜನ ಮಕ್ಕಳು ನಾನಾ ರೀತಿಯಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ಸು ಇರ್ತವೆ. ಯಾಕೆಂದರೆ ಒಳ್ಳೆಯ ವಿದ್ಯಾವಂತರು ಇರುವಂಥ ತಂದೆ ತಾಯಿಗಳು ಸಪೋರ್ಟ್ ಮಕ್ಕಳಿಗೆ ತುಂಬ ಸಿಗುತ್ತೆ. ಎಲ್ಲರೂ ವಿದ್ಯಾವಂತರು ತಂದೆ ತಾಯಿಗಳೇ ಇರಲ್ಲ. ಸೊ ಸಾಕಷ್ಟು ಜಾಗದಲ್ಲಿ ಏನಾಗುತ್ತೆ ಅಂದರೆ, ಒಬ್ಬರು ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಒಬ್ಬರು ವಿದ್ಯಾವಂತರು ಇರಲ್ಲ, ಒಬ್ಬರು ಒಳ್ಳೆ ವಿದ್ಯಾವಂತರು ಇರ್ತಾರೆ. ನಾನಾ ರೀತಿಯಲ್ಲಿ ಇರೋವಂಥ ಮಕ್ಕಳಿಗೆ ಒಂದೇ ಕ್ಲಾಸ್ ರೂಮಲ್ಲಿ ಇಲ್ಲಿ ಹೈಪರ್ ಆ್ಯಕ್ಟಿವ್ನೂ ಇರ್ತಾನೆ, ಸೊ ಏನೂ ಗೊತ್ತಿಲ್ಲದಿರೋನು ಇರ್ತಾನೆ. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಕೊಡುವಂಥ ಶಿಕ್ಷಣನ ಇವಾಗಿರುವಂಥ ಟೀಚರ್ಸು ಅದನ್ನು ಒಂದು ಶ್ರದ್ಧೆಯಾಗಿ, ಒಂದು ತಾಯಿಗೆ 4 ಜನ ಮಕ್ಕಳು ಅಂದರೆ 4 ಜನ ಡಿಫ್ರೆಂಟಾಗಿ ಇರ್ತಾರೆ, ಬಟ್ ತಾಯಿಗೆ 4 ಜನನಲ್ಲಿ ಯಾರು ವೀಕ್ ಇರ್ತಾರೆ ಅವ್ರ ಮೇಲೇ ಜಾಸ್ತಿ ಕಣ್ಣಿರ್ತಾರೆ. ನಾವು ಒಂದು ತಂದೆ ತಾಯಿಗಳಾಗಿ ಯಾವುದಾನ ಒಂದು ಮಗು ವೀಕ್ ಇದ್ದರೆ ಆ ಮಗು ಮೇಲೇ ನಮ್ಮ ಜ್ಞಾನ ಇರ್ತದೆ. 4 ಜನ ಮಕ್ಕಳು ದೊಡ್ಡವರಾದ್ಮೇಲೆ ಚೆನ್ನಾಗಿ ಯಾರು ಇರ್ತಾರೋ ಅವ್ರ ಮೇಲೆ ಅಷ್ಟು ನಮ್ಮ ಗುರಿ ಇರಲ್ಲ, ನಮ್ಮ ಜ್ಞಾನವೂ ಇರಲ್ಲ. ಯಾರು ಸ್ವಲ್ಪ ವೀಕ್ ಆಗಿರ್ತಾರೆ, ಯಾರು ಸ್ವಲ್ಪ ಕಷ್ಟಗಳಲ್ಲಿ ಇರ್ತಾರೋ ಅವ್ರ ಮೇಲೇ ನಮ್ಮ ಜ್ಞಾನ ಜಾಸ್ತಿ ಇರ್ತದೆ. ಆ ಒಂದು ರೀತಿಯಲ್ಲಿ ಶಿಕ್ಷಕರು ಮಕ್ಕಳನ್ನು ಯಾವ ಮಗುವಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಐಡೆಂಟಿಫಿಕೇಷನ್ ಮಾಡಬೇಕು. ಸೊ ನಾನು ಆವಾಗ ಮಾತಾಡಿದಾಗ ಸ್ಪೀಚಲ್ಲಿ ಹೇಳಿದೆ, ನೀವು ಸುಮಾರು ಜನ ಇದ್ರಿ. ಇಲ್ಲಿ ಏನಾಗುತ್ತಂದರೆ ಬ್ರೈನ್ ಒಂದೇ, ಬಟ್ 2 ಪಾರ್ಟ್ ಇರುತ್ತೆ ಬ್ರೈನಲ್ಲಿ. ಒಂದು ರೈಟ್ ಬ್ರೈನ್, ಒಂದು ಲೆಫ್ಟ್ ಬ್ರೈನ್ ಅಂತ ಇರುತ್ತೆ. ಸೊ ರೈಟ್ ಬ್ರೈನ್ ಇರೋವಂಥ ಮಕ್ಕಳು ಏನಾಗ್ತಾರೆ ಅಂದರೆ ತುಂಬ ಆ್ಯಕ್ಟಿವ್ ಇರ್ತಾರೆ. 90% ಯಾರಿಗಾನ ಮದುವೆ ಆಗಿ 2ನೇ ಮಕ್ಕಳು ಜಾಸ್ತಿ ರೈಟ್ ಬ್ರೈನ್ ಮಕ್ಕಳಿರೋದು. ಅದಕ್ಕೆ ನನ್ನ 2ನೇ ಮಗ 2ನೇ ಮಗಳು ಭಲೇ ತುಂಟಾನಪ್ಪ, ಒಂದು ಜಾಗದಲ್ಲಿ ಕುತ್ಕೊಳಲ್ಲಪ್ಪ, ಸರಿಯಾಗಿ ಓದಲ್ಲಪ್ಪ ಅಂತಾರೆ. ಬಟ್ ಸಕ್ಸಸ್ ಆಗೋ ಸೊಸೈಟಿನಲ್ಲಿ ಅವರೇ ಜಾಸ್ತಿ. ಯಾಕೆಂದರೆ ಅವರಲ್ಲಿ ಹೈ ಕ್ವಾಲಿಟೀಸ್ ಇರ್ತದೆ, ಅವ್ರಿಗೆ ಏನಪ್ಪ ಲೀಡರ್ಶಿಪ್ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ಏನಾಗ್ತದೆ ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ಸಕ್ಸಸ್ ಆಗಿಬಿಡ್ತಾರೆ ಅವರು. ಈ ಲೆಫ್ಟ್ ಬ್ರೈನು ಜಾಸ್ತಿ ನನ್ನ ಪ್ರಕಾರ ಯಾರಿಗಾಗಲಿ ಮದುವೆ ಆದಮೇಲೆ ಫಸ್ಟ್ ಚೈಲ್ಡ್ ಯಾರಪ್ಪ ಅಂದರೆ 90% ಲೆಫ್ಟ್ ಬ್ರೈನ್ ಮಕ್ಕಳೇ ಜಾಸ್ತಿ. ಸೈಲೆಂಟ್ ಮಕ್ಕಳು ಅವರು, ತುಂಬ ಚೆನ್ನಾಗಿ ಓದ್ತಾರೆ, ಮನೆಗೆ ಯಾರನ್ನ ಬಂದರೆ ಮಾತಾಡ್ಸಲ್ಲ. ಅವ್ರಿಗೆ ಓದ ಮೇಲೆ ಜ್ಞಾನ ಇರ್ತದೆ, ಚೆನ್ನಾಗಿ ಓದ್ತಾರೆ, ಒಳ್ಳೆ ಮಾರ್ಕ್ಸ್ ತಗೊತಾರೆ.
ಬಟ್ ಅವರು ಸಕ್ಸಸ್ ಆಗೋದು ತುಂಬ ಕಮ್ಮಿ. ಸೊಸೈಟಿ ಜ್ಞಾನ ಕಮ್ಮಿ ಇರ್ತದೆ ಅವ್ರಿಗೆ, ಬುಕ್ ಜ್ಞಾನ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾನು ಈ ಒಂದು ಟೀಚರ್ಸ್ ಡೇಗೆ, ಒಂದು ಶಿಕ್ಷಕರ ದಿನಾಚರಣೆ ದಿವಸ ನಾನು ಕರ್ನಾಟಕದಲ್ಲಿ ಇರೋವಂಥ ಎಲ್ಲ ಟೀಚರ್ಸ್ಗಳಿಗೂ ಮನವಿ ಏನು ಮಾಡ್ತೀನಿ ಅಂದರೆ, ಫಸ್ಟು ಅವರಿಗೆ ಪ್ರಾಬ್ಲಮ್ ಏನು, ಲೆಫ್ಟ್ ಬ್ರೈನ್ ಚೈಲ್ಡ ರೈಟ್ ಬ್ರೈನ್ ಚೈಲ್ಡ ಐಡೆಂಟಿಫಿಕೇಷನ್ ಮಾಡಿ ಯಾವ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸನ ಕೊಡ್ತಾರೋ ಅಲ್ಲಿ ಸಕ್ಸಸ್ಸು, ಸಂಸ್ಥೆನೂ ಸಕ್ಸಸ್ ಆಗುತ್ತೆ, ಟೀಚರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ತಂದೆ ತಾಯಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆ ಒಂದು ರೀತಿಯಲ್ಲಿ ಅವ್ರು ಐಡೆಂಟಿಫಿಕೇಷನ್ ಮಾಡಿ ಮಕ್ಕಳಿಗೆ, ತುಂಬ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ಲೀಡರ್ಶಿಪ್ ಕ್ವಾಲಿಟಿ ಕೊಡಬೇಕು. ಹೈ ಲೀಡರ್ಶಿಪ್ ಕ್ವಾಲಿಟಿ ಇರೋ ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ ಕೊಟ್ಟ ಎರಡೂ ಇದ್ದಾಗ ನಮ್ಮ ಸೊಸೈಟಿ, ನಮ್ಮ ಇಂಡಿಯಾ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನಾಗಿದೆ ಅಂದರೆ, ಇತ್ತೀಚೆಗೆ ನೀವು ನೋಡ್ತಾನೆ ಮೀಡಿಯಾವ್ರಿಗೆ ನಿಮ್ಗೇನು ಹೇಳ್ಕೊಡೋಂಗಿಲ್ಲ. ಒಬ್ಬ IAS ಆಫೀಸರ್ ಆಗಿರೋನು ಒಬ್ಬ ಏನೂ ಬರೆದಿರೋ, ಅವ್ರಿಗೆ ಹೆಸರು ಬರೆಯೋದು ಮಾತ್ರ ಗೊತ್ತಿರ್ತದೆ. ಸಾಕಷ್ಟು ಒಂದು ಇತ್ತೀಚೆಗೆ ಪರವಾಗಿಲ್ಲ, ಸ್ವಲ್ಪ ಎಜುಕೇಟೆಡ್ಸು ರಾಜಕೀಯದಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಅಂತೂ ರಾಜಕೀಯದಲ್ಲಿ 90% ಎಜುಕೇಟೆಡ್ಸ್ ಇರಲಿಲ್ಲ. ಬಟ್ ಅವರು ಕೆಳಗಡೆ ಕೆಲಸ ಮಾಡೋದು IAS IPS ಅವರು. ಅವ್ರಿಗೆ ಸಿಗ್ನೇಚರ್ ಮಾಡೋದು ಬಿಟ್ಟರೆ ಬೇರೆ ಏನು ಕಲ್ತ್ಕೊಂಡಿರಲ್ಲ. ಚೆಕ್ ಬುಕ್ಕಲ್ಲಿ ಸಿಗ್ನೇಚರ್ ಮಾಡೋದು ಕಲ್ತ್ಕೊಂಡಿರ್ತಾರೆ. ಬಟ್ ರೂಲ್ ಮಾಡೋದು IAS IPS ಅವ್ರನ್ನ. ಡಿಸ್ಟಿಕ್ ಒಬ್ಬ ಕಲೆಕ್ಟರ್ ಅಂದರೆ ಕಲೆಕ್ಟರ್ ಇವ್ರ ಅಂಡ್ರಲ್ಲಿ ಕೆಲಸ ಮಾಡಬೇಕು. ದೇಶ ಎಲ್ಲಿ ಚೆನ್ನಾಗಿರುತ್ತೆ? ದೇಶನ ಸುಭದ್ರವಾಗಿ ನಮ್ಮ ಇಂಡಿಯಾನಲ್ಲಿ ಇರೋವಂಥ ರಾ ಮೆಟೀರಿಯಲ್ ಆಗಲಿ, ಇಂಡಿಯಾನಲ್ಲಿರೋವಂಥ ಫಾರ್ಮರ್ಸ್ ಆಗಲಿ, ಇಂಡಿಯಾನಲ್ಲಿ ಇಲ್ದಿರೋದು ಯಾವ ದೇಶದಲ್ಲೂ ಇಲ್ಲ. ಇಲ್ಲಿ ನಿಮಗೆ ಏನು ಇಜ್ಜಲಿಂದ ಹಿಡ್ಕೊಂಡು ಚಿನ್ನವರೆಗೂ ಸಿಗುವಂಥ ದೇಶ ಯಾವುದಪ್ಪ ಅಂದರೆ ಇಂಡಿಯಾನೇ. ಇಲ್ಲಿ ಸ್ಟೇಟ್ ವೈಸ್ ಸಾಯಿಲ್ ಇದೆ, ಸ್ಟೇಟ್ ವೈಸ್ ಫಾರ್ಮರ್ಸ್ ಇದ್ದಾರೆ, ಸ್ಟೇಟ್ ವೈಸ್ ಕಷ್ಟಪಡುವಂಥ ಜನನೂ ಇದ್ದಾರೆ. ನಮ್ಮದು ಬೇರೆ ಕಂಟ್ರಿಗೆಲ್ಲ ಲೆಕ್ಕ ಹಾಕೊಳಕ್ಕೆ ಹೋದರೆ ಅಮೇರಿಕನ್ ಡಾಲರ್ಸ್ಗೂ ನಮಗೂ ಎಷ್ಟಪ್ಪ ಅಂದರೆ 100 ಅಂತ ಡಿಫ್ರೆನ್ಸ್. ನಮ್ಮದು 100 ರೂಪಾಯಿ ಕೊಟ್ಟರೆ ಅವ್ರು 1 ರೂಪಾಯಿ ಅಂದರೆ ನಾವು ಇನ್ನೂ ಎಲ್ಲಿದ್ದೀವಿ ಅಂದರೆ 100 ಪಟ್ಟು ಡಿಫ್ರೆನ್ಸ್ ಇದ್ದೀವಿ. ಏನಿದೆ ಅಲ್ಲಿ? ಅವ್ರಿಗೂ ನಮಗೂ ಡಿಫ್ರೆನ್ಸ್ ಏನಿದೆ? ಅಲ್ಲೇ ನಾನು ಒಳ್ಳೆ ಫಾರ್ಮರ್ಸ್ ಇದ್ದಾರೆ. 6 ತಿಂಗಳು ಮೋಡ ಇಟ್ಕೊಂಡ್ರೆ 6 ತಿಂಗಳು ವರ್ಷ ಇರುತ್ತೆ, 6 ತಿಂಗಳು ಚಳಿನೇ ಇರುತ್ತೆ. ಅಂಥ ಜಾಗದಲ್ಲಿ ಫುಡ್ ಗ್ರೈನ್ಸ್ ಇರುತ್ತೆ. ನಮ್ಮಲ್ಲಿ ಫಾರ್ಮರ್ಸ್ ಇದ್ದಾರೆ, ಸಾಯಿಲ್ ಇದೆ, ಸ್ಟೇಟ್ ವೈಸ್ ಕಷ್ಟಪಟ್ಟವ್ರು ಇದ್ದಾರೆ. ನಮ್ಮಲ್ಲಿ ಫುಡ್ ಗ್ರೈನ್ಸ್ ಇರಲ್ಲ. ಯಾಕೆಂದರೆ ಬೆಳೆಯೋದ್ರಲ್ಲೇ ಆಗಲಿ, ಮಾರ್ಕೆಟಿಂಗ್ ಮಾಡೋದ್ರಲ್ಲೇ ಆಗಲಿ, ಸ್ಟಾಕ್ ಇಡೋದ್ರಲ್ಲೇ ಆಗಲಿ, ಯಾವುದರಲ್ಲಿ ಇಲ್ಲಿ ಎಜುಕೇಟೆಡ್ಸ್ ಇಲ್ಲ. ಎಜುಕೇಟೆಡ್ಸು ಯಾವತ್ತು ದೇಶನ ರೂಲ್ ಮಾಡ್ತಾರೋ ಆವತ್ತು ಇಂಡಿಯನ್ ಕರೆನ್ಸಿ ನಂಬರ್ 1 ಪ್ಲೇಸಿಗೆ ಬರುತ್ತೆ. ನಮ್ಮ ಕರೆನ್ಸಿ ಯಾವಾಗ 100 ರೂಪಾಯಿ 1 ರೂಪಾಯಿ 100 ರೂಪಾಯಿ ಕೊಟ್ಟು ಅವ್ರು ತೊಗೊತಾರೋ ಆವಾಗ ನಮಗೆ ಒಂದು ಒಳ್ಳೆ ಬೆಲೆ ಬರುತ್ತೆ. ಅದು ಮಾಡಬೇಕಾದ್ರೆ ನಮ್ಮಲ್ಲಿ ಇನ್ನೂ ಶಿಕ್ಷಣದಲ್ಲಿ ಇನ್ನೂ ಮಕ್ಕಳಿಗೆ ತುಂಬ ವ್ಯಾಲ್ಯೂಸ್ ಕೊಡಬೇಕು. ಯಾಕೆ ನಿಮಗೆ ಇದೆಲ್ಲ ನಾನು ಹೇಳ್ತಾ ಇದ್ದೀನಪ್ಪ ಅಂದರೆ, ನಾನು ಇತ್ತೀಚೆಗೆ ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೀನಿ, ಸಾಕಷ್ಟು ಜಾಗದಲ್ಲಿ ಒಳ್ಳೊಳ್ಳೆ IAS IPS ಆಫೀಸರ್ಗಳು ಸೂಸೈಡ್ ಮಾಡ್ಕೊಂಡ್ಬಿಡೋದು. ಅವ್ರನ್ನ ತಯಾರು ಮಾಡಬೇಕಂದ್ರೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ, ಶಿಕ್ಷಕರು ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದು IAS ಆಫೀಸರ್ನ ತಯಾರು ಮಾಡಬೇಕು, ಒಂದು IPS ಆಫೀಸರ್ನ ತಯಾರು ಮಾಡಬೇಕಂದ್ರೆ ಈ ಕಷ್ಟ ಮನುಷ್ಯನಿಗೆ ಬರೆದಿರೋ ಇನ್ಯಾರು ಬರುತ್ತೆ? ಅದಕ್ಕೆ ಹೋಗಿ ಇದು ಸೂಸೈಡ್ ಮಾಡ್ಕೊಂಬಿಡೋದು ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಶಿಕ್ಷಣದಲ್ಲಿ ವ್ಯಾಲ್ಯೂಸ್ ಕಡಿಮೆ ಆಗ್ತಾಯಿದೆ. ಅಪ್ಪ ಅಮ್ಮ ಹೊಡೆದ್ರೆ ಸೂಸೈಡ್ ಮಾಡ್ಕೊಂಬಿಡೋದು, ಟೀಚರ್ ಹೊಡೆದ್ರೆ ಸೂಸೈಡ್ ಮಾಡ್ಕೊಳೋದು. ಅಂದರೆ ಭಾರತ ದೇಶಕ್ಕೆ ಬೆಲೆ ಎಲ್ಲಿದೆ? ನಾವೇನು ಏಟುಗಳು ತಿಂದಿಲ್ವಾ? ನಮಗೂ ಟೀಚರು ಹೊಡೆಯೋರು, ಮನೆಗೆ ಹೋದ್ರೆ ಆ ತಂದೆ ತಾಯಿನೂ ಹೊಡೆಯೋರು. ಹಿಂಗೆ ಇಟ್ಕೊಂಡ್ರೂ ಹೊಡೆಯೋರು, ಹಿಂಗೆ ಇಟ್ಕೊಂಡ್ರೆ ಹೊಡೆಯೋರು. ಸಾರ್ ಎರಡು ಕಡೆ ಹೆಚ್ಚಿನವರು ಏನನ್ನು ಅಪ್ಪಿತಪ್ಪಿ ಮನೇಲಿ ಬಂದು ಟೀಚರ್ ಹೊಡೆದ್ರು ಅಂದರೆ ತಂದೆ ತಾಯಿನ ಹಿಡ್ಕೊಂಡು ಹೊಡೆಯೋರು. ಯಾಕೆಂದರೆ ಆ ಟೀಚರ್ಗಳ ಮೇಲೆ ಇರುವಂಥ ಗೌರವ. ಇವಾಗ ಏನಾಗಿದೆ ಅಂದರೆ ಒಂದೊಂದು ಮಗು 2 ಮಗು ಇಟ್ಕೊಳೋದು, ಮನೆಗೆ ಹೋದ ತಕ್ಷಣ ಫಸ್ಟು ಏನು ಹೇಳ್ಕೊಟ್ರು ಅನ್ನೋದಕ್ಕೆ ಬಿಟ್ಬಿಟ್ಟು ನಿಮ್ಮ ಟೀಚರನ್ನು ಬೈದ್ರಾ, ನಿಮ್ಮ ಟೀಚರನ್ನು ಹೊಡೆದ್ರ, ಇದನ್ನು ಕೇಳೋದು ಪೇರೆಂಟ್ಸ್ ಕೂಡ ತುಂಬ ಮಿಸ್ಟೇಕ್ಗಳು ಮಾಡ್ತಾಯಿದ್ದಾರೆ. ಅದರಿಂದ ನಾನು ಪ್ರತಿಯೊಬ್ಬರಿಗೂ ನಮ್ಮ ಸಿನ್ಸಿಯರ್ ರಿಕ್ವೆಸ್ಟ್ ಏನಪ್ಪ ಅಂದರೆ, ಟೀಚರ್ಸ್ಗೆ ತುಂಬ ವ್ಯಾಲ್ಯೂ ಕೊಡಬೇಕು. ಟೀಚರ್ಸ್ ಕೂಡ ಈ ಸೊಸೈಟಿನ ತಿದ್ದಬೇಕು. ಈ ಸೊಸೈಟಿಗೆ, ನಮ್ಮ ಇಂಡಿಯಾಗೆ ಒಂದು ಒಳ್ಳೆ ಬೆಲೆ ಬರುವಂಥ ದೇಶ ಮಾಡಬೇಕಂದ್ರೆ ನಮಗೆ ನೆಕ್ಸ್ಟ್ ಜನರೇಷನ್ನು ಲೀಡರ್ಸ್ ತಯಾರಾಗಬೇಕು. ಒಳ್ಳೆ ಲೀಡರ್ಸ್ ಎಲ್ಲಿರ್ತದೋ ಅಲ್ಲಿ ಸುರಕ್ಷವಾಗಿ ದೇಶ ಚೆನ್ನಾಗಿರುತ್ತದೆ.
ಯಥಾ ರಾಜ ತಥಾ ಪ್ರಜಾ ಅಂತ ನಮ್ಮಲ್ಲಿ ಮುಂಚೆ ಹೇಳ್ತಾ ಇದ್ರು. ಸರ್, ಈಗ ತಾವು ಹೇಳ್ಕೊಂಡ್ರೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಬಗ್ಗೆ, ಗೌರಿ ಗಣೇಶ ಹಬ್ಬದ ಬಗ್ಗೆ ಅಂತ ತಗೊಂಡಾಗ ನಿಮ್ಮ ಒಂದು ಸಂಸ್ಥೆನಲ್ಲಿ ಹಬ್ಬಗಳದೇ ಒಂದು ಇತಿಹಾಸ ಮಕ್ಕಳಿಗೆ ತೋರಿಸ್ಕೊಡುವಂಥದ್ದು, ಈ ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡುವಂಥದ್ದು. ನಾಳೆ ದಿನ ಗೌರಿ ಗಣೇಶ ಹಬ್ಬದ ದಿವಸ ಏನೊಂದು ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೀರಾ, ಮತ್ತೆ ಏನೊಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಪರಿಸರ? ಅಲ್ಲ, ಇವಾಗ ಏನಾಗಿದೆ ಗೊತ್ತಾ ಮ್ಯಾಮ್, ನಮ್ಮಲ್ಲಿ ಹಬ್ಬಗಳು ಆಚರಣೆಗಳು ಬಂದು ಪುರಾತನ ಕಾಲದಿಂದ ಬಂದಿರೋದು. ಇದು ಪುರಾತನ ಕಾಲದಿಂದ ಬಂದಿರೋದಾದರೆ ಎಲ್ಲ ಆ ಕಾಲದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತುಂಬ ಕಷ್ಟಜೀವಿಗಳಿದ್ದರು. ಕಷ್ಟಜೀವಿಗಳಂದರೆ ಅವರಿಗೆ ವಾರಕ್ಕೊಂದ್ಸಲಿ ಸ್ನಾನ ಮಾಡ್ಕೊಳಕ್ಕೆ ಕೂಡ ವ್ಯವಸ್ಥೆ ಇರಲಿಲ್ಲ. ಅಂಥ ಕಷ್ಟಜೀವಿಗಳಿಗೆ ದೇವರು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲಿ ಒಂದು ಒಳ್ಳೆಯ ಹಬ್ಬ ಕೊಟ್ಟು, ಆ ಹಬ್ಬದಲ್ಲಿ ನಾವು ಡೈಲಿ ಊಟ ಮಾಡ್ತೀವಿ, ಅದೇ ಹಬ್ಬ ಊಟ ಅಂದ್ಕೊಳ್ಳಿ. ಆವಾಗ ಆ ಹಬ್ಬದ ದಿವಸ ಮಾತ್ರನೇ ಅವ್ರಿಗೆ ಒಳ್ಳೆ ಸ್ನಾನ, ಒಳ್ಳೆ ಬಟ್ಟೆ, ಒಳ್ಳೆ ತಿಂಡಿ ಮತ್ತು ಜನಸಂಪರ್ಕ. ಯಾರ್ಯಾರು ಈ ಗೌರಿ ಗಣೇಶ ಹಬ್ಬ ಅಂದರೆ ನಮ್ಮ ಕಡೆ ಈ ಆನೇಕಲ್ ಕಡೆ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳನ್ನೆಲ್ಲ ಈ ತಿಂಗಳಲ್ಲಿ ಕರೆಯೋದು, ಹೆಣ್ಮಕ್ಳಿಗೆಲ್ಲ ಒಂದು ತಿಂಗಳು ನಮ್ಮಲ್ಲಿ ಇಟ್ಕೊಳೋದು, ಮಡಿ ತುಂಬಿ ಕಳಿಸ್ಕೊಡೋದು ಅಭ್ಯಾಸ ಇದು. ಅಂದರೆ ವರ್ಷದಲ್ಲಿ 11 ತಿಂಗಳು ಕೂಡ ಗಂಡನ ಮನೇಲಿದ್ದರೆ ಅಟ್ಲೀಸ್ಟ್ ನಮ್ಮ ಹೆಣ್ಮಗು ಬಂದು ಒಂದು ತಿಂಗಳು ನಮ್ಮಲ್ಲಿ ಗೌರಮ್ಮ ಅಂತ ಇದೆ ಅಲ್ಲೇ ಪಕ್ಕದಲ್ಲಿ. ಗೌರಮ್ಮ ನಾಳೆ ಬಂದರೆ ಮತ್ತೆ ಇನ್ನೊಂದು ತಿಂಗಳಲ್ಲೇ ನಾವು ಬಿಡೋದು. ಗೌರಮ್ಮನ ಕರ್ಕೊಂಡೋಗಿ ಗೌರಮ್ಮನ ಕೆರೆ ಹಂಚಿದೆ, ಆ ಕೆರೆನಲ್ಲಿ ಬಿಡ್ತೀವಿ. ಆ ಇಡೀ ಅಲ್ಲಿ ಒಂದು 100-150 ಹಳ್ಳಿಗಳು ಅದೇ ಆಚರಣೆನ ಇವತ್ತು ಇಟ್ಕೊಂಡಿದ್ದಾರೆ. ಯಾಕಂದರೆ ಈ ದೊಡ್ಡವರು ಏನೇ ಒಂದು ಮಾಡಿದರೆ ಕೂಡ ಅದು ನಾನಾ ರೀತಿ ಅರ್ಥಗಳಿರುತ್ತೆ. ಸೊ ಅದರಿಂದ ಇವಾಗ ಏನಾಗಿದೆ ಅಂದರೆ ಇತ್ತೀಚೆಗೆ ರಜಾ ಕೊಟ್ಟರೆ ಗಂಡ ಹೆಂಡತಿ ಇಬ್ಬರೂ ಪಿಕ್ಚರ್ಗೆ ಹೋಗ್ಬಿಡೋದು. ಇವತ್ತು ಹಬ್ಬ, ಇವತ್ತು ನಮ್ಮ ಕೈಯಲ್ಲಿ ಆದಷ್ಟು ದೇವರಿಗೆ ಒಂದು ಸ್ವಲ್ಪ ನೈವೇದ್ಯ ಮಾಡಿ ಅದನ್ನು ಪೂಜೆ ಮಾಡಿ ಅದನ್ನು ನಾವು ತಿನ್ನೋಣ. ಆ ನೈವೇದ್ಯ ಅಂತ ತಿಂದರೆ ನಮಗೂ ನಮ್ಮ ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ಮತ್ತು ಅಕ್ಕಪಕ್ಕ ಇರೋರಿಗೆಲ್ಲ ಹಬ್ಬದ ದಿವಸ 4 ಜನಕ್ಕೆ ಊಟ ಹಾಕಿದ್ರೆ ನಮಗೆ ಮಾಡಿರೋ ಸಣ್ಣ ಪಟ್ಟ ಪಾಪಗಳೆಲ್ಲ ಕಳೀತದೆ ಅನ್ನಲ್ಲ. ಅವರೂ ಮಾಡಲ್ಲ, ಮಕ್ಕಳಿಗೂ ಮಾಡಿಕೊಡಲ್ಲ. ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡೋದು, ಇಲ್ಲ ಅಂದರೆ ಆರಾಮಾಗಿ ಸ್ನಾನ ಕೂಡ ಮಾಡಲ್ಲ, ಚಡ್ಡಿಗಳು ಹಾಕ್ಕೊಂಡೋಗಿ ಹೋಟ್ಲಲ್ಲಿ ಕುತ್ಕೊಂಡು ತಿನ್ನೋದು. ಇದು ನಮ್ಮ ದೇಶದಲ್ಲಿ ಹಿಂದೂ ಸಂಸ್ಕೃತಿ ಇರೋ ಜಾಗದಲ್ಲಿ ಬರಬಾರ್ದು. ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ವಿ, ಸ್ಕೂಲುಗಳಲ್ಲಿ ಅಟ್ಲೀಸ್ಟ್ ಮಕ್ಕಳಿಗೆ ಎಲ್ಲ ಫೆಸ್ಟಿವಲ್ ಬಗ್ಗೆ ಕೂಡ ಆ ಮಕ್ಕಳಿಗೆ ಗೊತ್ತಾಗಬೇಕು. ಮುಂದಿನ ಪೀಳಿಗೆಯಲ್ಲಿ ಇದನ್ನು ನಾವು ಬಿಟ್ಟುಬಿಟ್ರೆ ಗೌರಿ ಗಣೇಶ ಅಂದರೆ ಏನು, ಪ್ರತಿಯೊಂದು ಹಬ್ಬದ ಬಗ್ಗೆ ನ್ಯಾಷನಲ್ ಫೆಸ್ಟಿವಲ್ಸ್ ಇರ್ಬೋದು, ನಮ್ಮ ಹಿಂದೂ ಫೆಸ್ಟಿವಲ್ಸ್ ಇರ್ಬೋದು, ಬೇರೆ ಬೇರೆ ಫೆಸ್ಟಿವಲ್ಸ್ ಕೂಡ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಇವೆಲ್ಲ ಮಾಡಿಸ್ತೀವಿ. ಯಾಕೆಂದರೆ ಮಕ್ಕಳಿಗೆ ಪ್ರತಿಯೊಂದು ಏನಕ್ಕೆ ಮಾಡ್ತಾರೆ, ಇದು ಯಾಕೆ ಬಂತು ಅನ್ನೋದು ಕೂಡ ಗೊತ್ತಾಗಬೇಕಂತ ಒಂದೊಂದು ಸೀಸನಲ್ಲಿ ಸೀಸನ್ ವೈಸು ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಅದರಿಂದ ಏನಾಗುತ್ತಂದರೆ ಈ ನಮ್ಮಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ, ಒಂದು ಹೋಮ ಮಾಡಿದ್ರೆ ಆ ಹೋಮ ಅಗ್ನಿಗುಂಡನಲ್ಲಿ ಹೊಗೆ ಎಷ್ಟು ದೂರ ಇರ್ತದೋ ಅಷ್ಟು ದೂರನೂ ಪಾಸಿಟಿವ್ ವೈಬ್ಸ್ ಬರುತ್ತೆ, ನೆಗೆಟಿವ್ ದೂರ ಆಗುತ್ತೆ, ಏನೇ ಕೆಟ್ಟದಿದ್ದರೆ ಕೂಡ ದೂರ ಆಗುತ್ತೆ ಅಂತ. ಈ ಹಬ್ಬಗಳು ಮಾಡಿ 4 ಜನಕ್ಕೆ ನಮ್ಮ ಕೈಯಲ್ಲಿ ಆಗಿರೋದನ್ನು ನಮಗೇನು ಶಕ್ತಿ ಅಸಾರ ನಮ್ಮ ಮನೆಯಲ್ಲಿ ಅಡುಗೆ ಮಾಡಿ 4 ಜನಕ್ಕೆ ಊಟ ಹಾಕಿ ಮಾಡಿದ್ರೆ ಆ ಕುಟುಂಬದಲ್ಲಿ ಏನಾದರೂ ಕೆಟ್ಟು ಬಿದ್ದರೆ ಕೂಡ ಹೋಗಿ ಒಳ್ಳೆಯದನ್ನು ಮಹಾಲಕ್ಷ್ಮಿ ತುಂಬುತ್ತೆ ಅಂತ. ಸೊ ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಶಿವರಾತ್ರಿ ಆಯಿತು, ವರಮಹಾಲಕ್ಷ್ಮಿ ಆಯಿತು, ಗೌರಿ ಗಣೇಶ ಆಗ್ತದೆ, ನೆಕ್ಸ್ಟು ನವರಾತ್ರಿಗಳು ಬರುತ್ತೆ, ದೀಪಾವಳಿ ಬರುತ್ತೆ. ಇದೆಲ್ಲ ನಮಗೆ ಒಂದು ಆಚರಣೆಯಲ್ಲಿ ಕೊಟ್ಟಿರೋದೇನಪ್ಪ ಅಂದರೆ ಅಟ್ಲೀಸ್ಟ್ ಆ ದಿವಸ ಆದರೂ ಕುಟುಂಬ ಎಲ್ಲ ಒಂದಾಗಲಿ. ಸಣ್ಣ ಪುಟ್ಟ ಬರ್ತಾನೆ ಅಣ್ಣ ತಮ್ಮದ್ರಲ್ಲಾಗಲಿ, ಅಕ್ಕ ತಂಗಿದ್ರಲ್ಲಾಗಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಎಲ್ಲ ಬರ್ತವೆ. ಅಟ್ಲೀಸ್ಟ್ ಆ ದಿವಸ ಎಲ್ಲರೂ ಸೇರಿಕೊಳ್ಳಿ. ಆವಾಗ ಏನಾಗ್ತಂದರೆ ಈ ತಂದೆ ತಾಯಿಗೆ ಹಿರಿಯರ ಮನೆಯಲ್ಲಿದ್ದಾಗ ಒಬ್ಬ ಮಗ ಡೆಲ್ಲಿನಲ್ಲಿರ್ತಾನೆ, ಒಬ್ಬ ಮಗ ಬಾಂಬೆನಲ್ಲಿರ್ತಾನೆ, ಒಬ್ಬ ಮಗ ಬೇರೆ ಬೇರೆ ಕಂಟ್ರಿನಲ್ಲಿರ್ತಾರೆ, ಎಲ್ಲ ಮಗ ಬೆಂಗಳೂರಲ್ಲಿರ್ತಾರೆ, ಇವ್ರ ಪಾಪ ಹಳ್ಳಿನಲ್ಲಿರ್ತಾರೆ. ಆ ಹಬ್ಬ ದಿವಸ ಆದ್ರೂ ಎಲ್ಲ ಸೊಸೆಯರು, ಗಂಡು ಮಕ್ಕಳು, ಹೆಣ್ಣುಮಕ್ಕಳು, ಹಳೆಯಂದ್ರೆಲ್ಲ ಬಂದರೆ ಅವ್ರ ಮುಖದಲ್ಲಿ ಆಗುವಂಥ ಆನಂದ ಸಂತೋಷನ ಅವ್ರಿಗೆ ಆಯುಷ್ ಜಾಸ್ತಿ ಮಾಡುತ್ತೆ. ಆ ವಿಚಾರದಲ್ಲಿ ನಮ್ಮ ಹಿರಿಯರು ನಾನಾ ರೀತಿಯಲ್ಲಿ ನಮ್ಮ ಹಿರಿಯರು ಇವೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನೆಲ್ಲ ಕರ್ನಾಟಕದ ಜನ ಎಲ್ಲರೂ ಈ ಹಬ್ಬಗಳು ಬಂದರೆ ಇದನ್ನು ಎಷ್ಟಾದರೂ ಅಷ್ಟು ಅದ್ಧೂರಿಯಾಗಿ ಮಾಡಿ, ಎಷ್ಟು ಯಥಾಸ್ಥಿತಿಯಾಗಿ ಅಂದರೆ ನಿನಗೇನು ಶಕ್ತಿ ಇರುತ್ತೋ
5 ಜನ ಊಟ ಹಾಕೋ ಶಕ್ತಿ ಇದ್ದರೆ 5 ಜನಕ್ಕೆ ಹಾಕು. ನಿನಗೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಊಟ ಹಾಕೋ ಶಕ್ತಿ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಮನೆಯವ್ರಿಗಾದರೂ ನೀವು ಮಾಡಿಕೊಂಡು ದೇವ್ರಿಗೊಂದು ನೈವೇದ್ಯ ಮಾಡಿ ಆ ಪ್ರಸಾದನ ತಿಂದರೆ ನಮಗೆ ಅಟ್ಲೀಸ್ಟ್ ಒಂದು 15-20 ದಿವಸಗಳಾಗಲಿ, ಒಂದು ತಿಂಗಳಾಗಲಿ, ಇನ್ನೊಂದು ಹಬ್ಬ ಬರೋವರೆಗಾಗಲಿ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇರಲ್ಲ, ಪಾಸಿಟಿವ್ ಎನರ್ಜಿ ಇರುತ್ತೆ. ನಮ್ಮ ಕೈಯಲ್ಲಿ ದೇವ್ರು ಕೂಡ ಒಳ್ಳೆಯ ಕೆಲಸಗಳು ಮಾಡಿಸ್ತಾ ಇರ್ತಾನೆ, ನಮ್ಮ ಕೂಡ ಅಭಿವೃದ್ಧಿ ಕೂಡ ಆಗ್ತಾ ಇರ್ತದೆ. ಸೊ ಅದರಿಂದ ಯಾರ್ಯಾರು ಈ ವಿಡಿಯೋ ನೋಡ್ತಾರೋ ಅವರೆಲ್ಲ ಪ್ರತಿಯೊಂದು ಹಬ್ಬನೂ ತುಂಬ ಚೆನ್ನಾಗಿ ಆಚರಣೆ ಮಾಡಲಿ. ಎಲ್ಲರಿಗೂ ಆದಷ್ಟು 4 ಜನಕ್ಕೆ ಊಟ ಅಂದರೆ ನಾವು ಮನುಷ್ಯರಿಗೆಲ್ಲ ಕೊಡೋದು ಊಟ. ಆತ್ಮನೇ ಪರಮಾತ್ಮ ಅಂತಾರೆ. ನಾವೊಬ್ಬ ಆತ್ಮ ತೃಪ್ತಿ ಪಡೆದ್ರೆ ಅದು ಪರಮಾತ್ಮ ತೃಪ್ತಿ ಪಟ್ಟಂಗೆ. ಸೊ ಒಳ್ಳೆಯವರು ಕೆಟ್ಟವರು ಅನ್ನೋದು ಬಿಟ್ಬಿಟ್ಟು ಅಕ್ಕಪಕ್ಕದಲ್ಲಿ 4 ಜನಕ್ಕೆ ಆ ಹಬ್ಬದ ದಿವಸ ಊಟ ಹಾಕಿದ್ರೆ ನಮ್ಮಲ್ಲಿ ಹೇಳೋರು, ಊಟ ಹಾಕಿದ ಮನೆ ಗೊಬ್ಬರ ಹಾಕಿದ ಹೊಲ ಯಾವತ್ತೂ ಕೇಳಲ್ಲ ಅಂತ. ಸೊ ಅದರಿಂದ ಆ ಭಗವಂತನ ಆಶೀರ್ವಾದನೂ ಸಿಗುತ್ತೆ ನಮಗೂ ನಮ್ಮ ಮಕ್ಳಿಗೂ ಎಲ್ಲರಿಗೂ, ಆ ಕುಟುಂಬಕ್ಕೆಲ್ಲದಕ್ಕೂ ಒಳ್ಳೆಯದಾಗುತ್ತೆ ಅಂತ ನಾನು ಈ ಇದರಲ್ಲಿ ಬಯಸ್ತೀನಿ. ಥ್ಯಾಂಕ್ ಯು ಸರ್.